ಎಲ್ಲ ಬಡ ಜನರಿಗೆ ಮತ್ತು ಎಲ್ರಿಗೂ ಜನಗಳಲ್ಲಿ ಅವೇರ್ನೆಸ್ ಬರಲಿಕ್ಕೆ ಈ ಥರ ಒಂದು ಕಂಪನಿ ಮಾಡ್ತಾ ಇರೋದು ಭಾಳ ಉತ್ತಮ ಅಂತ ಕಾಣಿಸ್ತದೆ. ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಕ್ಯೂರ್ ಆಗಿ ಚೆನ್ನಾಗಾಗಿ ಅದರಿಂದ ಎಷ್ಟೋ ಕಾಯಿಲೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಇದು ಪೂಜಾ ಮ್ಯಾಮ್ ಅಂತ ಇದ್ದಾರೆ, ಅವರು ಆರ್ಗನೈಸ್ ಮಾಡಿರೋದು ನಮಗೆ ಪಲ್ಸ್ ಥೆರಪಿ ಅಂತ. ಪ್ರಮುಖವಾಗಿ ನಮ್ಮ BTM ಕ್ಷೇತ್ರದ ಶಾಸಕರು ಹಾಗೂ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಉತ್ತೇಜನ ಎಲ್ಲ ಕಡೆಯೂ ಇದೇ ಥರ ಒಂದು ಮಾಡ್ಕೊಂಡು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಮತ್ತು ಕಂಪನಿ ಸಂಸ್ಥೆ ಪರವಾಗಿ ಸಹ ನಾವು ಈ ಇದನ್ನು ಹಮ್ಮಿಕೊಂಡಿದ್ದೀವಿ 10 ದಿನಗಳ ಕಾಲ. ಎಲ್ಲ ಬಡ ಜನರಿಗೆ ಮತ್ತು ಎಲ್ರಿಗೂ ಜನಗಳಲ್ಲಿ ಅವೇರ್ನೆಸ್ ಬರಲಿಕ್ಕೆ ಈ ಥರ ಒಂದು ಕಂಪನಿ ಮಾಡ್ತಾ ಇರೋದು ಭಾಳ ಉತ್ತಮ ಅಂತ ಕಾಣಿಸ್ತದೆ. ಆರೋಗ್ಯ ಮಾಡ್ತದೆ, ತಮ್ಮ ವಾರ್ಡ್ ಮಾಡ್ತದೆ, ಜನಗಳಿಗೆ ಯಾವ ರೀತಿ ಅದನ್ನು ಆರೋಗ್ಯ ಭಾಗ್ಯವನ್ನು ಆರೋಗ್ಯ ಭಾಗ್ಯ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಎಲ್ರಿಗೂ ಅವರು ಪ್ರತಿ ತಿಂಗಳು ವೈದ್ಯಕೀಯ ವಾಹನವನ್ನು ಎಲ್ಲ ವಾರ್ಡ್ಗಳಿಗೂ ಕಳಿಸ್ತಾರೆ. ಒಂದು ವಾರ್ಡ್ಗೆ 2 ಬಾರಿ ಕಳಿಸ್ತಾ ಇದ್ದಾರೆ. ಅದೇ ಥರ ಎಲ್ಲ ಕಡೆಯಲ್ಲೂ ಮಾಡ್ತಾ ಇದ್ದಾರೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ಅದೇ ರೀತಿ ಡಯಾಲಿಸಿಸ್ ಆಗಲಿ ಕ್ಯಾಂಪ್ಗಳು ಮಾಡೋದು ಮತ್ತು ಸೆಂಟ್ರ್ಗಳು ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಉಚಿತವಾಗಿ ಎಲ್ರಿಗೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವೆಲ್ಲ ನಮ್ಮ ಬಡಾವಣೆಗೆ ಇದಾಗಿದೆ. ಮತ್ತು ವಿಪರೀತ ಈಗ ಏನಾದರೂ ಸಾವಾದರೂ ಸಹ ಆಂಬುಲೆನ್ಸ್ ಸಹ ಮಾಡಿದ್ದಾರೆ. ಹೀಗಾಗಿ ಕಣ್ಣು ಚಿಕಿತ್ಸೆ ಮತ್ತು ಅವರಿಗೆ ಸ್ಪೆಕ್ಟ್ ಕೊಡಿಸೋದು ಪ್ರತಿಯೊಂದು ಮಾಡ್ತಾ ಬಂದಿದ್ದಾರೆ. ಇದೆಲ್ಲ ಈ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆಗಿದೆ ಮತ್ತು ಹೆಚ್ಚಿನ ಜನ ಅದರ ಒಂದು ಫಲವನ್ನು ಅನುಭವಿಸ್ತಾ ಇದ್ದಾರೆ. ಜನಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಾಗೆ ಇದೆ. ಏಕೆಂದರೆ ಕೆಲವರಿಗೆ ಪಾಪ ತಿಳಿದೇ ಇರೋದಿಲ್ಲ, ಎಷ್ಟೋ ಜನ ಅದ್ರ ಬಗ್ಗೆ ಅವೇರ್ನೆಸ್ಸೇ ಇರೋದಿಲ್ಲ. ಅವರಿಗೆಲ್ಲ ಒಂದು ತಿಳುವಳಿಕೆ ಕೊಟ್ಟು ಅವರೆಲ್ಲ ಮಾಡಿಕೊಂಡಾಗ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಸಫಲರಾಗಿದ್ದಕ್ಕಾಗತ್ತೆ. ಆ ದೃಷ್ಟಿಯಿಂದ ಇದು ಯಶಸ್ವಿಯಾಗುತ್ತೆ. ಈಗಾಗಲೇ ಔಷಧಿ ಕೊಡೋದು ಮತ್ತು ತಮಗೆ ಟ್ರೀಟ್ಮೆಂಟ್ಗೆ ಪ್ರತಿ ವಾರಕ್ಕೆ ತಿಂಗಳಿಗೆ 2 ಸಲ ಬಂದು ತಪಾಸಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಜೊತೆಗೆ ಕಿಡ್ನಿ ಫೌಂಡೇಶನ್ಸ್ಗಳು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಇದು ಅದೇ ರೀತಿಯಲ್ಲಿ ಒಂದು ಯಶಸ್ವಿ ಆಗಲಿ ಮತ್ತು ಎಲ್ರಿಗೂ ಇದು ಸೇವೆ ಸಲ್ಲಿಸಲಿ, ಇದಾಗಲಿ. ಅವ್ರ ಜನಗಳಲ್ಲೂ ಸಹ ನಮ್ಮ ಆರೋಗ್ಯ ದೃಷ್ಟಿಯಿಂದ ಇವೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಮುಂದಕ್ಕೆ ಭವಿಷ್ಯದಲ್ಲಿ ತಿಳ್ಕೊಳ್ಳೋದಕ್ಕೆ ಇದು ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಮನವಿ ಮಾಡ್ತೇನೆ. BTM ಕ್ಷೇತ್ರದ ಎಲ್ಲ ವಾರ್ಡಿನ ಮುಖಂಡರು ಸಹ ಇದೇ ರೀತಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ನನ್ನ ಹೆಸರು ಸಿ ಸತ್ಯನಾರಾಯಣ, ಶಾಲೆಯ ಪ್ರಾಂಶುಪಾಲಕರು ಮತ್ತು ರೆಡ್ಡಿಯವರ ಹಿತೈಷಿಗಳು. ನಮಸ್ಕಾರ, ನಾನು ಪ್ರಮೀಳಾ ಅಂತ. ಪಲ್ಸ್ ಥೆರಪಿ ಅನ್ನೋ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇದರಿಂದ ಏನೋ ಸ್ವಲ್ಪ ಜುಮ್ ಅಂದಂಗೆ ಆಗುತ್ತೆ. ಪಲ್ಸು ಆ್ಯಕ್ಟಿವ್ ಆಗಿ ಸ್ವಲ್ಪ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 10 ಡೇಸ್ ತೊಗೊಳಕ್ಕೆ ಹೇಳಿದ್ದಾರೆ, ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಕ್ಯೂರ್ ಆಗಿ ಚೆನ್ನಾಗಾಗಿ ಅದರಿಂದ ಎಷ್ಟೋ ಕಾಯಿಲೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಇದನ್ನು ಪೂಜಾ ಮೇಡಮ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಇದರಲ್ಲಿ ಫ್ರೀ ಆರ್ಗನೈಸೇಷನ್ ಅಂತ ಹೇಳಿ ಫ್ರೀ. ನಾವು ಕೂಡ ಇಲ್ಲಿ ಬಂದು ಈ ಟ್ರೀಟ್ಮೆಂಟನ್ನು ತೊಗೊಂಡು ಉಪಯೋಗ ಪಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇದು ಪೂಜಾ ಮ್ಯಾಮ್ ಅಂತ ಇದ್ದಾರೆ, ಅವರು ಆರ್ಗನೈಸ್ ಮಾಡಿರೋದು ನಮಗೆ ಪಲ್ಸ್ ಥೆರಪಿ ಅಂತ. ಪಲ್ಸ್ ಥೆರಪಿ ಮಾಡಿಸ್ಕೊತಾ ಇದ್ದೀನಿ. ಈಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ. ಇನ್ನೊಂದು 9 ಡೇಸ್ 10 ಡೇಸ್ ಮಾಡಬೇಕು. ಮಾಡಿಬಿಟ್ಟು ಆಲ್ರೆಡಿ ನನಗೆ ಫೀಲ್ ಆಗ್ತಿದೆ ಚೆನ್ನಾಗೆ. ಇಫ್ ಸಪೋಸ್ ಚೆನ್ನಾಗಾದರೆ ಎಲ್ಲರೂ ಟ್ರೈ ಮಾಡಿ ನೋಡಿ. ಇದು ನಮಗೆ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಏರಿಯಾ ಆಡ್ಗೋಡಿಯಿಂದ ಪೂಜಾ ಮ್ಯಾಮ್ ಅಂತ. ನಿಮ್ಮ ಕಡೆನೂ ನಿಮ್ಮ ಏರಿಯಾಲೂ ಇದ್ದರೆ ನೀವು ತಗೊಂಡು ಟ್ರೈ ಮಾಡಿ. ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಿದ್ದಾರೆ. ಇರ್ಬೋದು, ಮಾಡೋಣ. ಒಂದು 10 ದಿನ ಮಾಡಿ ನೋಡಿ, ಮತ್ತೆ ಸಿಕ್ಕಿದ್ರೆ ರಿವ್ಯೂ ಕೊಡ್ತೀನಿ. ಹೌದು, ಇದು ಮೊದಲೇ ಸಲ ಮಾಡ್ತಾ ಇರೋದು. ಬಟ್ ಒಳ್ಳೆ ಫೀಲ್ ಇದೆ. ಮೊದಲೇ ಸಲ ಒಳ್ಳೆ ಫೀಲ್ ಇದೆ.